ಭ್ರಷ್ಟಾಚಾರ ಮತ್ತು ಜನ ವಿರೋಧಿ ಆಡಳಿತದ ಕುರಿತು, ಬೆಲೆ ಏರಿಕೆಯ ಕುರಿತು ನಮ್ಮೆಲ್ಲರಿಗೂ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಡ್ಯಾಮಿನ ಕ್ರಸ್ಟ್ ಗೇಟ್ ಸಂಪೂರ್ಣವಾದಂಥ ದುರಸ್ತಿ ಮತ್ತು ನಿರ್ಮಾಣ ಮಾಡುವ ಸಂಬಂಧವಾಗಿ ಇವೆಲ್ಲ ಜನಪರವಾದಂಥ ವಿಚಾರಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು ಇವತ್ತು ಈ ನಾಡಿನ 7 ಕೋಟಿ ಜನರ ಅಳಲನ್ನ ಇಲ್ಲಿ ನಾವೆಲ್ಲರೂ ವ್ಯಕ್ತಪಡಿಸುವ ಸಂಬಂಧವಾಗಿ ಸೇರುತ್ತೇವೆ ಬಂಧುಗಳು. 2 ವರ್ಷದ ಕೆಳಗೆ ಈಗ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಗಳ ಮೂಲಕ, ಸುಳ್ಳು ಗ್ಯಾರಂಟಿಯ ಆಶ್ವಾಸನೆಗಳ ಮೂಲಕ ಜನರಿಗೆ ಮಂಕು ಬಡ್ಡಿಯನ್ನು ಏರಿಸಿ ಇವತ್ತು ಆಡಳಿತಕ್ಕೆ ಬಂದಿದ್ದು ಗೊತ್ತಿರ್ತಕ್ಕಂಥ ವಿಚಾರ. ಯಾವುದೇ ಸರ್ಕಾರ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ ಮಾಡಬೇಕಾದ್ರೆ ಸುಮಾರು 2-3 ತಿಂಗಳ ಕಾಲಾವಕಾಶ ಸಹಜವಾಗಿ ಬೇಕಾಗುತ್ತೆ. ಆ ಒಂದು ನಿರೀಕ್ಷೆ ಇವತ್ತು ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ಜೊತೆಗೆ ಮುಖ್ಯಮಂತ್ರಿಗಳ ಅಧಿಕಾರವನ್ನು ಮಾಡತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತ ಇವತ್ತು ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನು ಕಾಯ್ದುಕೊಂಡಿರುವಂತೆ ನಾವಿಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೆ ಕರಿಯಪ್ಪನವರು 15 ದಿನಗಳ ಕೆಳಗಡೆ ತಮ್ಮೆಲ್ಲ ಪತ್ರಿಕಾ ಸ್ನೇಹಿತರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂಥ ನಿಟ್ಟಿನಲ್ಲಿ ಈ ಹಿಂದೆ ಸರ್ಕಾರ ಏನು ವಾಗ್ದಾನ ಮಾಡಿತ್ತು ಮತ್ತು ತಜ್ಞರ ಅಭಿಪ್ರಾಯ ಮತ್ತು ಅವರೇನು ಸರ್ಕಾರಕ್ಕೆ ಸೂಚನೆಯನ್ನ ಸಲಹೆಯನ್ನು ಕೊಟ್ಟಿದ್ರು ಅದನ್ನ ನೀವು ತ್ವರಿತವಾಗಿ ಮಾಡದೆ ಹೋದ್ರೆ ನಾವು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರ, ಕಾರ್ಯಕರ್ತರ ಮತ್ತು ಎಲ್ಲ ಜನಪರವಾದಂತಹ ಸಂಘಟನೆಗಳ ಪರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಪತ್ರಿಕೆ ಮೂಲಕ ಎಚ್ಚರಿಕೆಯನ್ನ ನೀಡಿದ ನಂತರ ಅವಾಗ ಏನ್ ಮಾಡಿದ್ರು, ಈಗೊಂದು 3-4 ದಿವಸ ಕೆಳಗಡೆ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ಸುಮಾರು 80 ಕೋಟಿ ರೂಪಾಯಿಗಳ ಒಂದು ಯೋಜನೆಯ ವೆಚ್ಚದಲ್ಲಿ ನಾವು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಅದನ್ನ ಮೇ ಮತ್ತು ಜೂನ್ ತಿಂಗಳ ಒಳಗಡೆ ಮುಗಿಸಿಕೊಡ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಅದನ್ನ ಅಲಹಾಬಾದಿನ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ಟೆಂಡರ್ ಮಾಡತಕ್ಕಂಥ ಪ್ರಕ್ರಿಯೆ ಮಾಡಿದ್ದೇವೆ ಅಂತ ಅಷ್ಟನ್ನ ಪತ್ರಿಕೆಯಲ್ಲಿ ಹೇಳಿದ್ದು ನಾವು ನೋಡಿದ್ದೀವಿ. ನೀವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ಸುಮಾರು 4-6 ದಿನಗಳ ಕೆಳಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪಹಲ್ಗಾಮ್ದಲ್ಲಿ ಇವತ್ತು ಉಗ್ರ ಚಟುವಟಿಕೆಗಳು ಎಷ್ಟು ಮಿತಿ ಮೀರಿದೆ ಅಂದ್ರೆ, ಇವತ್ತು ಏನೋ ಬೇಸಿಗೆ ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇವತ್ತು ಯಾವುದೇ ಒಂದು ಸ್ವಲ್ಪ ವಿಹಾರ ಹೋಗಿಬಿಟ್ಟು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ, ಒಂದು ನೈಸರ್ಗಿಕ ನಮ್ಮ ಭೂಲೋಕದ ಸ್ವರ್ಗ ಅಂತ ಕರ್ತಕ್ಕಂಥ ಆ ಒಂದು ಪಹಲ್ಗಾಮ್ದಲ್ಲಿ ವಿಸಿಟ್ಗೆ ಹೋಗಿದ್ದಾರೆ. ಅಂತವ್ರ ಮೇಲೆ ಉಗ್ರಗಾಮಿಗಳು ಇವತ್ತು ನಿರ್ದಾಕ್ಷಿಣ್ಯವಾಗಿ ಒಂದು ಧರ್ಮದ ಹೆಸರನ್ನು ಕೇಳಿ ಈ ದೇಶದ ನಾಗರಿಕರನ್ನ ಶೂಟ್ ಮಾಡ್ತಾರೆ ಅಂದ್ರೆ ಎಷ್ಟು ಭಯೋತ್ಪಾದಕರ ಮಾನಸಿಕ ಸ್ಥಿತಿ ಕೀಳುಮಟ್ಟಕ್ಕೆ ಹೋಗಿದೆ ಅಂತ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಿ. ಅಂತ ಒಂದು ದುರ್ಘಟನೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಈ ರಾಜ್ಯದ ಸಚಿವರು ಯಾರಾದ್ರೂ ಖಂಡಿಸಿದಾರ? ನೀವು ನೋಡಿ, ಯಾರಾದ್ರೂ ಒಬ್ಬರು ನಿರ್ದಾಕ್ಷಿಣ್ಯವಾಗಿ ಭಯೋತ್ಪಾದನೆಯನ್ನು ಖಂಡಿಸ್ತೀವಿ, ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರನ್ನ ಸೂಟ್ ಔಟ್ ಆಗ್ಬೇಕಂತೇಳಿ ಯಾರಾದ್ರೂ ಹೇಳಿದ್ರ? ಈ ರಾಜ್ಯದಲ್ಲಿ ಆಡಳಿತ ಇರತಕ್ಕಂಥದ್ದು ಅದರಲ್ಲೂ ಸಹಿತ ರಾಜಕೀಯ ಮಾಡ್ತಾ ಇದ್ದಾರೆ. ಅಂದ್ರೆ ತಾವೇನು 75 ವರ್ಷಗಳ ಕಾಲ ಒಂದು ವರ್ಗದ ಜನ ಅಥವಾ ಒಂದು ಜಾತಿಯ ಜನರು ನಮ್ಮನ್ನು ಬೆಂಬಲಿಸ್ಯಾರ ಅಂತೇಳಿ ಕೇವಲ ಒಂದು ಕಾಲ್ಪನಿಕವಾದಂತಹ ಚಿಂತನೆಯಲ್ಲಿ ಅವರು ಆಡಳಿತ ಮಾಡ್ಲಿಕ್ಕೆ ಬಯಸಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ ದೇಶದ ನಾಗರಿಕರು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಸನ್ಮಾನ್ಯ ಶ್ರೀ ಕೆ ಕರಿಯಪ್ಪ ಅವರ ನೇತೃತ್ವದಿಂದ ನಡೆದಿರ್ತಕ್ಕಂಥ ಈ ಒಂದು ಜನಪರವಾದಂತ ಹೋರಾಟ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ನಾವು ಅಧಿಕಾರದಿಂದ ಕಿತ್ತು ಒಗೆಯುವವರೆಗೂ ಸಹಿತ, ಜೊತೆಗೆ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವರಿಗೆ ನಾವೊಂದು ಗತಿಯನ್ನ ದಿಕ್ಕಂತ ತೋರಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಹೋರಾಟ, ನಮ್ಮೆಲ್ಲರ ಚಿಂತನೆ, ನಮ್ಮೆಲ್ಲರ ವಿಚಾರಗಳು ಇರಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ, ಕ್ಷೇತ್ರದ ನಗರ ಘಟಕ ಮತ್ತು ಗ್ರಾಮೀಣ ಘಟಕದ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಇವತ್ತು ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವಂದಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದೆ,
2 ವರ್ಷದ ಕೆಳಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆ ಸರ್ಕಾರವನ್ನು ನಂಬಿ 130 ಸೀಟುಗಳನ್ನು ಕೊಟ್ಟು ಸುಭದ್ರವಾದ ಸರ್ಕಾರವನ್ನು ಮಾಡಿ ಜನರು ಒಳ್ಳೆಯದು ಮಾಡಲಿ ಅಂತೇಳಿ ಜನರು ಬಯಸಿದರೆ ಈ ಸರ್ಕಾರ ಈ 2 ವರ್ಷದ ಕಾಲ ಅದರ ಕಾರ್ಯನಿರ್ವಹಣೆ ಯಾವ ತರ ಇದೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಗೆ ಮೌಲ್ಯಾಂಕನ ಮಾಡಿದ್ರೆ ಮಾರ್ಕ್ಸ್ ಎಷ್ಟು ಬರ್ತಾವಪ್ಪ ಅಂದ್ರೆ 110 ಕಾಂಗ್ರೆಸ್ ಸರ್ಕಾರಕ್ಕೆ ಬರೋದಿಲ್ಲ. ಅಂತ ಫೇಲ್ಯೂರ್ ಸರ್ಕಾರ ಆಗಿದೆ. ಒಂದು ರೀತಿಯಲ್ಲಿ ಗ್ಯಾರಂಟಿಗಳನ್ನು ತೋರಿಸ್ತಾ ಹೆಂಡತಿ ಕೈಗೆ 2,000 ಕೊಟ್ಟು ಗಂಡನ ಮಕ್ಕಳಿಂದ 10,000 ಲೂಟಿ ಮಾಡ್ತಾ ಇದ್ದಾರೆ. ಒಂದು ಕೈಯಿಂದ ಕೊಟ್ಟನ್ನು ತೋರಿಸೋದು, ಇನ್ನೊಂದು ಕಡೆ ಕಿತ್ಕೊಂತ ಇರೋದು. ಎಲ್ಲ ಬೆಲೆಗಳನ್ನ ಇವತ್ತು ನಿಮ್ಗೆಲ್ಲ ಗೊತ್ತು, ಎಲ್ಲ ನಿತ್ಯಾವಸರ ವಸ್ತುಗಳ ಬೆಲೆಗಳು ಯಾವ ರೀತಿಯಲ್ಲಿ ಜಾಸ್ತಿ ಆಗಿದ್ದಾವೆ, ಜನಸಾಮಾನ್ಯರ ಬದುಕು ಎಷ್ಟು ಕಷ್ಟದಾಗಿ ಆಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಯಾವುದು ಚಿಂತೆ ಆಗ್ತಾ ಇಲ್ಲ. ಚಿನ್ನದ ಬೆಲೆ ಚಿಂತೆ ಆಗ್ತಾ ಇದೆ. ಅವ್ರು ಇದ್ರ ಬಗ್ಗೆ ಮಾತಾಡ್ರಿ ಅಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತ ಮಾತಾಡ್ತಾರೆ. ಇದು ಸಿದ್ದರಾಮಯ್ಯ ಅವರ ಒಂದು ಪದ್ಧತಿ. ಕೊನೆ ವರ್ಷ ತುಂಗಭದ್ರಾ ಡ್ಯಾಮ್ ಆಗಸ್ಟ್ ತಿಂಗಳಲ್ಲಿ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಾಗ ಎಲ್ಲ ರೈತರು ಅತ್ಯಂತ ಆತಂಕಕ್ಕೆ ಒಳಗಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಬೆಳೆ ಕೊಡೋದಕ್ಕೂ ಕಷ್ಟ ಅಂದಾಗ ಶ್ರೀಮಾನ್ಯ ಬಸವರಾಜ ಅವರು ಹೇಳಿದಂತೆ ಕನ್ನಯ್ಯನಾಯ್ಡು ಅವರು ತಮ್ಮ ಜಾಣ್ಮೆಯಿಂದ, ತಮ್ಮ ಒಂದು ವಿಶೇಷವಾದಂಥ ಜ್ಞಾನದಿಂದ ಅದಕ್ಕೆ ಒಂದು ಸೇಫ್ಟಿ ಲಾಕ್ ಅನ್ನ ಅಮರಿಸಿ ನಮಗೆ ಒಂದು ಬೆಳೆಯನ್ನು ನಷ್ಟ ಆಗಲಾರದಂತೆ, ಯಾವುದೇ ನೀರು ಪೋಲಾಗದಂತೆ ಕಾಪಾಡಿದ್ರು. ಆವತ್ತೇ ಆ ತಜ್ಞರು ಆಗಲಿ, ಬೇರೆ ರಾಜ್ಯಗಳಿಂದ ಬಂದ ತಜ್ಞರಾಗಲಿ ತಕ್ಷಣನೇ ಹೇಳಿದ್ದಾರೆ ಏನಂತಂದ್ರೆ, ಈ ಡ್ಯಾಮು ಕಟ್ಟಿ 70 ವರ್ಷ ಆಗಿದೆ. ಇದರ ಗೇಟ್ಗಳ ಒಂದು ಜೀವಾವಧಿ ವಯಸ್ಸು 50 ವರ್ಷ ಮಾತ್ರ. ಪ್ರತಿ 50-55 ವರ್ಷಕ್ಕೊಂದ್ಸಲ ಪ್ರತಿ ಗೇಟ್ ಅನ್ನ ಚೆಕ್ ಮಾಡಿ ಇದು ಏನ್ ಮಾಡುತ್ತೆ ಅಂತೇಳಿ ದುರಸ್ತು ಮಾಡಬೇಕು. ಇಲ್ಲ ಪೂರ್ತಿ ಕೆಟ್ಟಿದ್ರೆ ಅದನ್ನ ಚೇಂಜ್ ಮಾಡಬೇಕು, ಹೊಸ ಗೇಟ್ಗಳನ್ನು ಹಾಕಬೇಕು ಅನ್ನೋದಿತ್ತು. ಇದನ್ನೇ ಹೇಳಿದ್ರು. ಎಲ್ಲಾ ಗೇಟ್ಗಳು ಒಂಥರ ಕೆಬ್ಬಿಣದಲ್ಲಿ ವೈಟ್ ಬರಬಾರ್ದು, ಬಿಳಿ ಬಿಳಿ, ಅದು ಬಿಳಿ ಬಿಳಿ ಕಾಣ್ತಾ ಇದೆ. ಎಲ್ಲಾ ಗೇಟ್ಗಳನ್ನು ದುರಸ್ತಿಗೆ ಬಂದಾವೆ. ಯಾವುದೋ ರೀತಿಯಲ್ಲಿ 2 ಬೆಳೆ ಬೆಳೆಸ್ಕೊಳ್ರಿ. ಬಟ್ ಇದರೊಳಗೆ ನೀವು ಈ ಗೇಟ್ಗಳನ್ನ ದುರಸ್ತಿ ಮಾಡಿ ಚೇಂಜ್ ಮಾಡೋದ್ರ ಮಾಡ್ರಿ ಅಂತ ಆವತ್ತೇ ತಜ್ಞರು ಹೇಳಿದ್ರಿ. ಇವರು ಆವತ್ತೇ ಇದನ್ನೆಲ್ಲ ಟೆಸ್ಟಿಂಗ್ಗಳು ಮಾಡಿಸಿ ಈ 5-6 ತಿಂಗಳೊಳಗನೆ ಇದನ್ನೆಲ್ಲ ಟೆಸ್ಟಿಂಗ್ ಮಾಡಿ ಟೆಂಡರ್ ಕರೆದು ನೀರು ಏಪ್ರಿಲ್ಗೆ ಬಂದಾಗ ತಂದು ಗೊತ್ತು. ಏಪ್ರಿಲ್ 10 ಬಂದಾದ ಕೂಡ ಕೆಲಸಕ್ಕೆ ಬಿಟ್ಟಿದ್ರಿ. ಯಾವ ಬೆಳೆಗಳು ನಷ್ಟ ಮಾಡೋದು ಅವಶ್ಯಕತೆ ಇತ್ತು? ಯಾಕೆ ಇಷ್ಟು ದಿವಸ ಇವ್ರು ಚೆಕ್ ಮಾಡೋದಕ್ಕೆ 6 ತಿಂಗಳು ಟೈಮ್ ಯಾಕೆ ಇಟ್ಕೊಂಡ್ರು? ಇವತ್ತು ಎಷ್ಟು ಕೋಟಿ ನಿಗದಿ ಮಾಡಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಾ? ಓನ್ಲಿ 50 ಕೋಟಿ ಮಾತ್ರ. ಅಂದ್ರೆ ನಮ್ಮ ಡ್ಯಾಮ್ ಅಂದ್ರೆ ಅಷ್ಟು ನಿರ್ಲಕ್ಷ್ಯ. ಅದೇ ಕಾವೇರಿಗೂ ಇನ್ನೊಂದು ಡ್ಯಾಮ್ ಆದ್ರೆ ಅವ್ರಿಗೆ ಇರುವಂತ ಇಂಟ್ರೆಸ್ಟೇ ಬೇರೆ. ತುಂಗಭದ್ರಾ ಡ್ಯಾಮ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಮಲತಾಯಿ ಧೋರಣೆ. ಇಲ್ಲಿ ರೈತರಂದ್ರೆ ಅವ್ರಿಗೆ ನಿರ್ಲಕ್ಷ್ಯ. ಸುಮಾರು 6 ಲಕ್ಷದಿಂದ 8 ಲಕ್ಷ ಎಕರೆದ ಬೆಳೆ ಬಾಳೋದಕ್ಕೆ ಅವಕಾಶ ಕೊಡುವಂತ ನೀರಿನ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾಕೆ ವಹಿಸ್ತಾ ಇದ್ದಾರೆ? ಇದನ್ನು ಬಿಜೆಪಿ ಪಕ್ಷದಲ್ಲಿ ವತಿಯಿಂದ ಮತ್ತೆ ಸಮಸ್ತ ರೈತರ ವತಿಯಿಂದ ನಾವು ಖಂಡನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬಂಧುಗಳೇ, ನಿಮ್ಗೆ ಗೊತ್ತಿದೆ, ಈ ಸಿಂಧನೂರು ತಾಲೂಕಲ್ಲಿ ನಾವು ಅತ್ಯಂತ ಭತ್ತವನ್ನು ಬೆಳೆಸ್ತೇವೆ. ಇವತ್ತು ಭತ್ತದ ಬೆಲೆ ಏನೋ ಗೊತ್ತಾ? 10 ವರ್ಷದ ಕೆಳಗೆ ಏನ್ ರೇಟ್ ಇತ್ತು ಅದೇ ರೇಟ್ ಇವತ್ತು. 10 ವರ್ಷದ ಕೆಳಗೆ ಭತ್ತಕ್ಕೆ ಏನ್ ರೇಟ್ ಇದೆಯೋ ಅದೇ ರೇಟ್ ಇವತ್ತಿದೆ. 10 ವರ್ಷದಾಗ ಎಷ್ಟು ಕಾಸ್ಟ್ಲಿ ಆಗಿದೆ. ಎಲ್ಲರೂ ಹೋರಾಟ ಮಾಡಿ ಈ ಸರ್ಕಾರವನ್ನು ತೊಲಗಿಸಿ ಅವರಿಗೂ ನಾವು ನಿತ್ಯ ಹೋರಾಟ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಹಿರಿಯರು ಅನೇಕ ಬಂದಿದ್ದಾರೆ. ಅವರೆಲ್ಲ ತಮ್ಮ ವಿಶೇಷವಾದಂತಹ ವಿಷಯಗಳನ್ನು ತಿಳಿಸ್ತಾರೆ. ಎಲ್ಲರಿಗೂ ನಾವು 2 ಮಾತುಗಳು ನಾವು ಧನ್ಯವಾದಗಳು ತೋರಿಸ್ತೇವೆ. ನಾವು ನಿಶ್ಚಯವಾದಂತಹ ತುಂಗಭದ್ರಾ ಉಳಿಸಿ ರಾಜ್ಯ ಸರ್ಕಾರವನ್ನು ತೊಲಗಿಸಿ ಅಂತೇಳಿ ಕೆ ಕರಿಯಪ್ಪನವರು, ನಾವು ಎಲ್ಲ ಪಕ್ಷದ ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮಾಡಿ 1-2 ಸಭೆ ಮಾಡಿದೆವು. ನಾವೆಲ್ಲ ದೂರಿಂದ ಬಹಳಷ್ಟು ನಗರ ಭಾಗ ಮತ್ತು ಗ್ರಾಮೀಣ ಭಾಗದಾಗ ಬಂದಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾದಂಥ ಧನ್ಯವಾದಗಳು ಹೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರ, ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದೊಡ್ಡ ಜಲಾಶಯ ಅಂದ್ರೆ ನಮ್ದು ಏನು ತುಂಗಭದ್ರಾ ಅಂತಿದೆ, ಕಬಿನಿ ಇದೆ, ತುಂಗಭದ್ರಾ ಇದೆ, KRS ಇದೆ. ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಕೃಷ್ಣಾ ಇದೆ. ಅತಿ ಹೆಚ್ಚು ಈ ಭಾಗದಲ್ಲಿ ಇಡೀ ಏಷ್ಯಾದಲ್ಲಿ 33 ಗೇಟ್ ಹೊಂದಿದಂತ ಏಕೈಕ ದೊಡ್ಡ ಸೇತುವೆ ಯಾವ್ದಾದ್ರು ಇದ್ರೆ, ಜಲಾಶಯ ಇದ್ರೆ ಈ ಭಾಗದಲ್ಲಿ 4 ಜಿಲ್ಲೆಗೆ
ಇದೇ ರಾಯಚೂರು, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಭಾಗಕ್ಕೆ ಅತಿ ಹೆಚ್ಚು ಜೀವನರಿಗೆ ಅನ್ನವನ್ನು ನೀಡುವಂತ ದೊಡ್ಡ ನಮ್ಮ ಈ ಜಲಾಶಯ. ಈಗೇನು ಸರ್ಕಾರ ಅಹಮದಾಬಾದ್ ಅಂದ್ರೆ ಗುಜರಾತಿನ 80 ಕೋಟಿ ಕಂಪನಿಗೆ ಟೆಂಡರ್ ಕೊಟ್ಟಿದೆ. ಅವ್ರು ಹೇಳ್ತಾರೆ 26 ಅಂದ್ರೆ 2026 ನಂತರ ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗಾದ್ರೆ ಆಗಲ್ಲ, ರೈತರು ಬಹಳ ತೊಂದರೆ ಆಗುತ್ತೆ. ಬರುವಂತ 2 ಬಿತ್ತನೆ ಮತ್ತೇನು ಬೆಳೆಗೆ ತುಂಬಾ ನೀರಿನ ಆಹಾಕಾರ ಆಗುತ್ತೆ. ಆಲ್ರೆಡಿ 50 to 60% ಈ ಏನು ತುಂಗಭದ್ರಾ ಜಲಾಶಯದ ಬಹಳಷ್ಟು ದುರಸ್ತಿ ಆಗಿದೆ. ಅದನ್ನ ಬೇಗನೆ ಸರಿ ಮಾಡಬೇಕು. ಅದಕ್ಕಾಗಿ ಇವತ್ತು ಸಿಂಧನೂರಿನ ತಾಲೂಕು ಅಧಿಕಾರಿಗಳ ಮುಖಾಂತರ ಕರ್ನಾಟಕದ ಘನತ್ವವೆತ್ತ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾ ಇಷ್ಟೇ ಹೇಳೋದು, ರಾಜ್ಯದಲ್ಲಿ ಕಳೆದ 23 ತಿಂಗಳಿಂದ ರಾಜ್ಯ ಸರ್ಕಾರ ಬಂದು ಒಂದಿಲ್ಲ ಒಂದು ಹಗರಣ, ಎಷ್ಟೊಂದು ಹಗರಣ. ನಮ್ಮ ಬಿಜೆಪಿ ಕಾರ್ಯಕರ್ತರನ್ನ ಯಾರಾದ್ರೂ ಒಂದು ಪೋಸ್ಟ್ ಹಾಕಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಅವ್ರು ಹುಡುಕೊಂಡ್ ಬಂದು ಅವರಿಗೆ ಬೆದರಿಕೆ ಹಾಕಿ ಹೊಡಿತಾರೆ. ಉದಾಹರಣೆಗೆ ಒಬ್ಬ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ಕುಶಾಲನಗರ ಮಡಿಕೇರಿ ವಿನಯ್ ಸೋಮಯ್ಯ ಅಂತೇಳಿ ಪಾಪ ಅವನ್ನ ಪೊಲೀಸರ ಕಡೆಯಿಂದ ಕಿರುಕುಳ ಕೊಟ್ಟು ಅವನನ್ನ ಆತ್ಮಹತ್ಯೆ ಮಾಡಿಸಿದ್ರು. ಹಿಂಗೆ ಅನೇಕ ಉದಾಹರಣೆಗಳಿದೆ. ಎಷ್ಟೊಂದು ಬೂಡಾ ಇರ್ಬೋದು, ಮೂಡಾ ಇರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು, SC ST ಸುಮಾರು 49,000 ಕೋಟಿ ಇರ್ಬೋದು, ಎಲ್ಲರನ್ನೂ ಲೂಟ್ ಮಾಡಿದಂತ ಏಕೈಕ ಹೇಳಿ ರಾಜ್ಯ ಸರ್ಕಾರ. ಇದಕ್ಕೆ ನಾವೆಲ್ಲರೂ ಧಿಕ್ಕಾರ ಹೇಳ್ಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲರೂ ಗಟ್ಟಿಯಾಗಿ ನಿಂತರೆ ಬರುವಂತಹ ದಿನಮಾನಗಳಲ್ಲಿ ಅನಿರೀಕ್ಷಿತವಾಗಿ ಈ ಓಟು ಒಡೆದೋಗಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಬಂದಿದೆ. ಇಷ್ಟೊಂದು ರೈತರ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಇವರಿಗೆ ವಿಷಯ ನಮ್ಮ ಮುಂದಿನ ಪೀಳಿಗೆಗೆ ತುಂಗಭದ್ರಾ ಜಲಾಶಯ ಉಳಿಸಿ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಕಳೆದ 23 ತಿಂಗಳಿನಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಒಂದಿಲ್ಲ ಒಂದು ರೀತಿ ಹಗರಣ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. 2 ವರ್ಷಕ್ಕಿಂತ ಮಿಗಿಲಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಸಂಪೂರ್ಣ ಜನವಿರೋಧಿ ನೀತಿ ಹಾಗೂ ರೈತ ವಿರೋಧಿಯಾಗಿ, ಜನಸಾಮಾನ್ಯರ ಹಾಗೂ ವಿದ್ಯಾರ್ಥಿಗಳ ವಿರೋಧಿಯಾಗಿ ಎಲ್ಲರ ಜೊತೆಗೂ ಚೆಲ್ಲಾಟವಾಡುತ್ತಿದೆ. ಜನರ ದಿನನಿತ್ಯದ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಹಾಗೂ ದಿನ ಬಳಕೆಯ ಉತ್ಪನ್ನಗಳ ಬೆಲೆ ಏರಿಸಿ ಪ್ರತಿಯೊಬ್ಬ ಮಧ್ಯಮ ವರ್ಗ ಹಾಗೂ ಬಡಜನರ ಮೇಲೆ ಅಧಿಕ ಬೆಲೆಯ ಬಿಸಿ ಮುಟ್ಟಿಸಿದೆ. ಪದೇ ಪದೇ ಜನರ ದಿನನಿತ್ಯ ಬೆಲೆ ಏರಿಸಿ ಆಟವಾಡುತ್ತಿದೆ. ಇನ್ನು ರೈತಪರ ಸರ್ಕಾರ ಎಂದು ಹೇಳುವ ಸರ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ತ್ರಿವಳಿ ಜಿಲ್ಲೆಗಳಾದ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಈ ಜಿಲ್ಲೆಗಳ ಜೀವನಾಡಿಯಾದ ತುಂಗಭದ್ರಾ ಜಲಾಶಯದ ನೀರನ್ನು ರೈತರಿಗೆ ಸಮರ್ಪಕವಾಗಿ ಒದಗಿಸದೆ 200ಕ್ಕೂ ಹೆಚ್ಚು ಕಾರ್ಖಾನೆಗಳಿಗೆ ಬಿಟ್ಟು ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ. ಖ್ಯಾತ ತಜ್ಞ ಕನ್ನಯ್ಯ ನಾಯ್ಡು ಅವರ ತುಂಗಭದ್ರಾ ಜಲಾಶಯವು ನಿರ್ಮಾಣಗೊಂಡು 50 ವರ್ಷಗಳು ಕಳೆದು ಜಲಾಶಯದ ಕ್ರಸ್ಟ್ ಗೇಟ್ ದುರಸ್ತಿಗೊಂಡಿದೆ ಎಂದು